ಜಾತ್ರಾ ಸಮಿತಿ ರಚನೆಯಲ್ಲಿ ಪಕ್ಷಪಾತ ಮಾಡಿರುವ ಸಾಗರದ ಶ್ರೀ ಮಾರಿಕಾಂಬಾ ನ್ಯಾಸ ಸಮಿತಿ ವಿರುದ್ಧ ಉಪವಿಭಾಗಾಧಿಕಾರಿಗಳು ಕಠಿಣ ಕ್ರಮ ವಹಿಸುವಂತೆ ಆಗ್ರಹಿಸಿ ನಾಗರಿಕ ವೇದಿಕೆಯಿಂದ ಉಪವಿಭಾಗಾಧಿಕಾರಿಗಳಿಗೆ ವೇದಿಕೆ ಅಧ್ಯಕ್ಷ ಎಂ ರಾಜಶೇಖರ್ ಮನವಿ ಸಲ್ಲಿಸಿದರು. ಸಮಿತಿಗಳನ್ನು ರಚನೆ ಮಾಡಿದ್ದಾರೆ, ಇನ್ನು ಕೆಲವು ಸಮಿತಿಗಳನ್ನು ರಚನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಶಾಸಕರು, ನಮ್ಮ ಸ್ಥಳೀಯ ಶಾಸಕರು ಕೂಡ ಇದರಲ್ಲಿ ಹಿಂದೆ ಯಾರ್ಯಾರು ಸಂಘ ಸಂಸ್ಥೆಗಳಲ್ಲಿ ಇದ್ದರು, ಯಾರ್ಯಾರು ಜಾತ್ರೆಗಳಲ್ಲಿ ಭಾಗವಹಿಸಿದ್ರು, ಯಾವ್ಯಾವ ಸಮಿತಿಯರು ಇದ್ದರು, ಆ ಬಗ್ಗೆ ಹೆಚ್ಚಿನ ಒಂದು ವಿವರಣೆ ಕೊಡ್ತಾರೆ. ಕೇವಲ ತಮ್ಮ ಬೆಂಬಲಿಗರಿಗೆ ಮತ್ತು ಇವರು ಕೂಡ ಸಮಿತಿಯವರು ಕೂಡ ಈ ಹಿಂದಿನ ಸಮಿತಿಗಳಲ್ಲಿ ಇದ್ದಂಥವ್ರನ್ನೆಲ್ಲರೂ ನಿರ್ಲಕ್ಷ್ಯ ಮಾಡಿ ಜಾತ್ರೆಯನ್ನು ನ್ಯಾಯಾಲಯದಲ್ಲಿ ಮುಜರಾಯಿಗೆ ಸಂಬಂಧಪಟ್ಟಂತೆ ಪೆಂಡಿಂಗ್ ಇರ್ತಕ್ಕಂಥ ವಿಚಾರದಲ್ಲಿ ಯಾವುದೇ ಒಂದು ವಿಚಾರಗಳನ್ನು ತರದೇನೆ ಈಗ ಜಾತ್ರೆ ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜಾತ್ರೆಗೆ ಸಂಬಂಧಪಟ್ಟಂಗೆ ಎಲ್ಲರನ್ನೂ ಸೇರಿಸ್ಕೊಂಡು ಸಮಿತಿ ಮಾಡಿ ಜಾತ್ರೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಹಕ್ಕೊತ್ತಾಯ. ಮನವಿಯಲ್ಲಿ ಸಾಗರದ ಮಾರಿಕಾಂಬಾ ಜಾತ್ರಾ ಮಹೋತ್ಸವವು ಫೆಬ್ರವರಿ 3ರಿಂದ ಫೆಬ್ರವರಿ 11ರವರೆಗೆ ನಡೆಯಲಿದ್ದು, ತರಾತುರಿಯಲ್ಲಿ ಜಾತ್ರಾ ಸಮಿತಿ ರಚಿಸಿಕೊಂಡು ಜಾತ್ರೆಗೆ ಮುಂದಾಗಿದ್ದಾರೆ. ಮಾರಿಕಾಂಬಾ ಸಮಿತಿ ವಿರುದ್ಧ ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇದ್ದು, ಪ್ರಕರಣ ವಿಚಾರಣೆ ಹಂತದಲ್ಲಿರುವಾಗ ಸ್ಥಳೀಯ ಶಾಸಕರು ತಮ್ಮ ಬೆಂಬಲಿಗರನ್ನು ಜಾತ್ರಾ ಸಮಿತಿಗಳಲ್ಲಿ ಹೆಸರು ನೋಂದಾಯಿಸಿ ಜಾತ್ರೆ ಮಾಡಿಸುತ್ತಿದ್ದಾರಂತೆ ಎಂದು ದೂರಿದರು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ನಾವು ಶೀಘ್ರದಲ್ಲೇ ಅವರು ನಮ್ಮ ಒತ್ತಡ AC ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಈ ನಿಟ್ಟಿನಲ್ಲಿ ಅವರು ಏನು ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಮುಂದಿನ ದಿನ ಮಾರಿಕಾಂಬಾ ದೇವಸ್ಥಾನ ಮುಂದುಗಡೆನೆ ಪ್ರತಿಭಟನೆಯನ್ನು ಕೂಡ ಮಾಡಲಿದ್ದೇವೆ. ಅದಕ್ಕೆ ಈ ಸಮಿತಿಯವರು ಕೇವಲ ಶಾಸಕರು ಮಾತನ್ನು ಮಾತ್ರ ಕೇಳೋದಲ್ಲ, ಸಾರ್ವಜನಿಕರು, ಭಕ್ತಾದಿಗಳು, ಸಂಬಂಧಪಟ್ಟ ಮಾರಿಕಾಂಬಾ ಭಕ್ತರು, ಜಾತಿ ವರ್ಗಗಳು, ಎಲ್ಲ ಪದಾಧಿಕಾರಿಗಳನ್ನು, ಸಂಘ ಸಂಸ್ಥೆಯವರನ್ನು ತಗೊಂಡು ಜಾತ್ರೆ ನಡೆಸಬೇಕು ಅಂತ ಕೇಳ್ತೀವಿ. ಇಲ್ಲಾಂದ್ರೆ ಈ ನಿಟ್ಟಿನಲ್ಲಿ ಉಗ್ರ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಅಂತ ಹೇಳುವ ಮೂಲಕ ನಾವು AC ಅವರಿಗೆ ಮನವಿಯನ್ನು ಕೂಡ ಈ ದಿನ ಸಲ್ಲಿಸಿದ್ದೀವಿ. ನಿಜವಾದ ಭಕ್ತಾದಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರಿಗೆ ಸಮಿತಿಯಲ್ಲಿ ಅವಕಾಶ ನೀಡದೆ ಏಕಪಕ್ಷೀಯವಾಗಿ ಮನಬಂದಂತೆ ವರ್ತಿಸುತ್ತಿರುವುದು ಕಾನೂನು ಉಲ್ಲಂಘನೆಯಾಗುತ್ತದೆ. ಕೂಡಲೇ ತಾಲೂಕು ಆಡಳಿತ ಸೂಕ್ತ ಕಾನೂನು ಕ್ರಮ ಜರುಗಿಸದೇ ಇದ್ದಲ್ಲಿ ನಾಗರಿಕ ವೇದಿಕೆಯಿಂದ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ರಮೇಶ್, ಶೇಟು, ಮೋಹನ್, ಸತೀಶ್, ಉದಯ್ ಹಾಗೂ ಸಂತೋಷ್ ಮೊದಲಾದವರು ಪಾಲ್ಗೊಂಡಿದ್ದರು. ರವಿ 9 ಲೈವ್ ನ್ಯೂಸ್, ಸಾಗರ.